ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಭರ್ಜರಿ ಗುಡ್ ನ್ಯೂಸ್. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಅಂತೇಳಿ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಏನು ಯಾವ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಏನು ಮಾಹಿತಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಕೂಡ ಮಾಡಿ. ವಿದ್ಯಾರ್ಥಿಗಳು PUC ಪರೀಕ್ಷೆ ಕೂಡ ಬರಿತಾ ಇದ್ದೀರಾ. ಇಲ್ಲಿ ಮೈನ್ ಥಿಂಗ್ ನೋಡಿ ಬಂದಿರ್ತೀರ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಏನು ಅಂತ. ಹೌದು, ಆದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ನಮಗೆ ಗೊತ್ತಿರೋ ಹಾಗೆ ನಮಗೆ ಮಾಹಿತಿ ಇರುತ್ತೆ. ಸುಮ್ಮನೆ ಯಾರನ್ನು ಕೂಡ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋದಿಲ್ಲ. ಹಿಂದೆ ಕೋವಿಡ್ ಟೈಮಲ್ಲಿ ಇತ್ತು, ಹಂಗಾಗಿ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಕೂಡ ಮಾಡಿದರು. ಬಟ್ ಈಗ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಈ ಬಾರಿ ಕೂಡ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾರೆ. ಅದನ್ನು ಎಲ್ಲ ವಿದ್ಯಾರ್ಥಿಗಳು ಅನ್ನೋಕ್ಕಿಂತ ಕೆಲವು ವಿದ್ಯಾರ್ಥಿಗಳನ್ನು ಪಾಸ್ ಕೂಡ ಮಾಡ್ತಾರೆ PUC ಬೋರ್ಡ್ ಅವರು. ಯಾವ ವಿದ್ಯಾರ್ಥಿಗಳ ಪಾಸ್ ಮಾಡ್ತಾರೆ ಏನೋ ಅಂತ ನೋಡೋಣ ಬನ್ನಿ. ಗಮನಿಸೋದಾದ್ರೆ ದ್ವಿತೀಯ PUC ಪರೀಕ್ಷೆ ಕೂಡ ಬರ್ತಿದ್ದಾರೆ, ಚೆನ್ನಾಗಿ ಕೂಡ ಪರೀಕ್ಷೆ ಬರ್ದಿದ್ದಾರೆ ಅನ್ಕೋತೀನಿ. ಟೆನ್ಷನ್ ತೆಗೆದುಕೊಳ್ಬೇಡಿ. ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ PUC ಬೋರ್ಡ್ದು ನಿಯಮಗಳು, ಒಂದು ನಿಯಮ ಕೂಡ ಇದೆ. ಬಹುಶಃ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ, ಗೊತ್ತಿಲ್ಲ ಅಂದರೆ ನೋಡಿ. ಇಲ್ಲಿ ಮೇನ್ ಥಿಂಗ್ ಏನಂದರೆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಕೂಡ ಮಾಡ್ತಾರೆ. ಇದು ಈ ವಿದ್ಯಾರ್ಥಿಗಳಿಗೆ, ಕೆಲ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಆ ಬಾರ್ಡ್ರಲ್ಲಿ ಅದಕ್ಕೆ ನೀವು ಎಲಿಜಿಬಲ್ ಇದ್ದರೆ ನಿಮಗೂ ಕೂಡ ಸಿಗುತ್ತೆ. ಇದು ಈ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಅದರ ನಿಯಮ ಕೂಡ ಇದೆ. ಏನಂದರೆ ಈ ಹಿಂದೆ ಏನಿತ್ತು ಅಂದರೆ ಒಂದು ಭಾಷಾ ವಿಷಯದ ನಿಮ್ಮದು ಕನ್ನಡ ಅಥವಾ ಇಂಗ್ಲೀಷ್ ಹಿಂದಿನ ಭಾಷಾ ವಿಷಯದಲ್ಲಿ ಅದೇ ರೀತಿ ಒಂದು, ಇನ್ನು ಉಳಿದ ವಿಷಯದಲ್ಲಿ ಒಂದು, ಟೋಟಲ್ ಇದರಲ್ಲೂ ಕೂಡ ಎರಡು ವಿಷಯದಲ್ಲಿ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ನ ಕೊಡಬೇಕು ಅಂತೇಳಿ ಈ ಹಿಂದೆ ರೂಲ್ಸ್ ಇತ್ತು. ಈಗ ಆ ರೀತಿ ಮಾಡಿಲ್ಲ, ಯಾವುದಾದ್ರೂ ಎರಡು ಅಂತ ಕೊಟ್ಟಿದ್ದಾರೆ. ಈ ಹಿಂದೆ ರೂಲ್ಸ್ ಇತ್ತು, ಒಂದು ಭಾಷಾ ವಿಷಯ, ಒಂದು ಮೇನ್ ಸಬ್ಜೆಕ್ಟು, ಎರಡರಲ್ಲಿ ಒಂದು ಅಂತ ತೆಗೆದುಕೊಂಡು ಇದರಲ್ಲೊಂದು ಕಂಪಲ್ಸರಿ ಗ್ರೇಸ್ ಮಾರ್ಕ್ಸ್ನ ಕೊಡಬೇಕಿತ್ತು. ಈಗ ಏನು ಮಾಡಿದ್ದಾರೆ ಅಂದರೆ ಆ ರೀತಿ ಇಲ್ಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಸಹಾಯ ಆಗಲಿ ಅಂತ ಎರಡು ವಿಷಯ ಯಾವುದಾದ್ರೂ ಆಯಿತು, ಭಾಷಾ ವಿಷಯ ಆದರೂ ಆಯಿತು, ಮೇನ್ ಸಬ್ಜೆಕ್ಟ್ಗಳಾದರೂ ಎರಡು ವಿಷಯದಲ್ಲಿ ಗ್ರೇಸ್ ಮಾರ್ಕ್ಸ್ನ ಕೊಡಬೇಕಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. 5% ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಇದು ಕೆಲವರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಯಾರು ಪಾಸ್ ಆಗೋಕ್ಕಾಗೋದಿಲ್ಲ ಅಂದರೆ ಜಸ್ಟ್ ಪಾಸ್ ಆಗಬೇಕು. ಅದೇ ರೀತಿ ಇನ್ನೂ ಕೂಡ ಪಾಸ್ ಆಗೋದಕ್ಕೆ ಸ್ವಲ್ಪ ಒಂದು ಕೂದಲ್ ಅಂತರದಲ್ಲಿ ಇರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಮೀನ್ಸ್ 600ಕ್ಕೆ 210 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. 600ಕ್ಕೆ 210, 100ಕ್ಕೆ 35, ಆ ರೀತಿ ನಿಮಗೆ ಗೊತ್ತಿರೋಗೆ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. 80ಕ್ಕೆ 28, 70ಕ್ಕೆ 21, ಆ ರೀತಿ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಈ ರೀತಿ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. ಯಾರು ಈಗ ನಿಮಗೆ ಪಾಸ್ ಆಗೋದಕ್ಕೆ 2-3 ಮಾರ್ಕ್ಸ್ ಬೇಕಾಗುತ್ತೆ, 4 ಮಾರ್ಕ್ಸ್ ಬೇಕಾಗಿರುತ್ತೆ, ಅಂಥವ್ರಿಗೆ 5% ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. ಈ ಹಿಂದೆ ಏನಂದರೆ ಒಂದು ಭಾಷಾ ವಿಷಯ, ಒಂದು ಮುಖ್ಯ ವಿಷಯದಲ್ಲಿ ಮಾತ್ರ ನಿಮಗೆ 5% ಗ್ರೇಸ್ ಮಾರ್ಕ್ಸ್ನ ಕೊಡ್ತಾಯಿದ್ರು. ಅದನ್ನು ಈಗ ತಿದ್ದುಪಡಿ ಮಾಡಿದ್ದಾರೆ. ಗುಡ್ ನ್ಯೂಸ್. ಅಂದರೆ ಯಾವುದಾದ್ರೂ ಎರಡು ವಿಷಯದಲ್ಲಿ ನಿಮಗೆ 5% ನಿಮಗೆ ಗ್ರೇಸ್ ಅಂಕ ಕೂಡ ನೀಡ್ತಾರೆ ಅಂತೇಳಿ ಇತ್ತೀಚಿನ ಬದಲಾವಣೆ ಕೂಡ ಮಾಡಿದ್ದಾರೆ. ರಿವ್ಯಾಲ್ಯೂಷನ್ ಕೂಡ ಸಂಪೂರ್ಣ ಬದಲಾವಣೆ ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಬೇಕಾದರೆ ಕಮೆಂಟ್ ಮೂಲಕ ಮಾಡಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇನ್ನು ಮೇನ್ ಥಿಂಗ್, ಇನ್ನು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಹಂಗೆ ಅಂತೇಳಿ ನೀವು ಓದೋದನ್ನು ನಿಲ್ಲಿಸೋದು, ಅದೇ ರೀತಿ ಆರಾಮಾಗಿರೋದನ್ನ ಮಾಡಬೇಡಿ. ಇದು ಜಸ್ಟ್ ಪಾಸ್ ಆಗಬೇಕು ಅಂತ ಇದ್ದಾರೆ, ಅಥವಾ ಜಸ್ಟ್ ಪಾಸ್ಗೆ ಇನ್ನು 2-3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸು ಅಥವಾ ತುದಿಗಳಲ್ಲಿದ್ದಾರೆ ಅಂಥವ್ರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಎಲ್ಲರನ್ನೂ ಕೂಡ ಪಾಸ್ ಮಾಡ್ತಾರೆ ಅಂದರೆ ಹೌದು, ಈ ತುದಿಯಲ್ಲಿ ಈ ಅಂಡರ್ ಯಾರಿದ್ದಾರೆ ಇನ್ನು 3-4 ಮಾರ್ಕ್ಸ್ ಬಂದರೆ ಪಾಸ್ ಆಗಬೇಕಿತ್ತು ಅಂಥವ್ರನ್ನ ಪಾಸ್ ಮಾಡ್ತಾರೆ. ಅದು ಈ ಹಿಂದೆ ಇತ್ತು ಕೂಡ ನಿಯಮ, ಅದೇ ರೀತಿ ಅದು ಕೂಡ ಕಂಟಿನ್ಯೂ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.